ಮಾರ್ಚ್ ವೇಳೆಗೆ ಎಸಿ ಕೋರ್ಟ್ನಲ್ಲಿ ಎಲ್ಲಾ ಕೇಸ್ ಕ್ಲಿಯರ್ ಆಗಬೇಕು. ಕಂದಾಯ ಅಧಿಕಾರಿಗಳಿಗೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಮಾರ್ಚ್ ವೇಳೆಗೆ ಎಸಿ ಕೋರ್ಟ್ನಲ್ಲಿ ಎಲ್ಲಾ ಕೇಸ್ಗಳು ಕ್ಲಿಯರ್ ಆಗಬೇಕು. ಕಂದಾಯ ಅಧಿಕಾರಿಗಳಿಗೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ವಾರ್ನಿಂಗ್. ಎಸಿ ಕೋರ್ಟ್ನಲ್ಲಿ ಬಾಕಿ ಇದ್ದ 73,000 ಕೇಸ್ಗಳಲ್ಲಿ 63,000 ಕೇಸ್ ಕ್ಲಿಯರ್. ಎಸಿ ಕೋರ್ಟ್ನಲ್ಲಿ ಸದ್ಯ ಬಾಕಿ ಇರೋದು 10,000ಕ್ಕೂ ಅಧಿಕ ಕೇಸ್ ಮಾತ್ರ. ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೇಸ್ ಬಾಕಿ ಇದೆ. ಎಲ್ಲಾ ಹಳೆಯ ಪ್ರಕರಣಗಳನ್ನು ಮಾರ್ಚ್ ನಂತರ ಮುಗಿಸಬೇಕು. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟ ಕೃಷ್ಣ ಬೈರೇಗೌಡ. ಸರ್ಕಾರಿ ಜಮೀನು ಒತ್ತುವರಿ ತೆರವುಗೂ ಆದ್ಯತೆ ನೀಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ ವೇಳೆಗೆ ಎಸಿ ಕೋರ್ಟ್ನಲ್ಲಿ ಎಲ್ಲಾ ಕೇಸ್ಗಳು ಕ್ಲಿಯರ್ ಆಗಬೇಕಾಗುತ್ತೆ. ಕಂದಾಯ ಅಧಿಕಾರಿಗಳಿಗೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಸಿ ಕೋರ್ಟ್ನಲ್ಲಿ ಬಾಕಿ ಇದ್ದ 73,000 ಕೇಸ್ಗಳಲ್ಲಿ 63,000 ಕ್ಲಿಯರ್ ಆಗಿದೆ. ಆದರೆ ಸದ್ಯ 10,000 ಕೇಸ್ ಮಾತ್ರ ಇರೋದು. ಹೀಗಾಗಿ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೇಸ್ ಬಾಕಿ ಇರುವಂಥದ್ದು. ಅವನ್ನೆಲ್ಲವನ್ನ ಕೂಡ ನೀವು ಕ್ಲಿಯರ್ ಮಾಡಬೇಕು. ಎಲ್ಲಾ ಹಳೆಯ ಪ್ರಕರಣಗಳು ಮಾರ್ಚ್ ನಂತರ ಮುಗಿಸಬೇಕು. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟ ಕೃಷ್ಣ ಬೈರೇಗೌಡ. ಸರ್ಕಾರಿ ಜಮೀನು ಒತ್ತುವರಿ ತೆರವುಗೂ ಆದ್ಯತೆಯನ್ನ ನೀಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಕಂದಾಯ ಅಧಿಕಾರಿಗಳಿಗೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಎಸಿ ಕೋರ್ಟ್ನಲ್ಲಿ ಏನು ಬಾಕಿ ಇರುವಂತ 10,000 ಕೇಸ್ಗಳಿದಾವೆ, ಯಾವ ಕೂಡ ಅಲ್ಲಿ ಬಾಕಿ ಇರಬಾರ್ದು, ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು. ಅದರಲ್ಲೂ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೇಸ್ಗಳಿರುವಂಥದ್ದು. ಯಾರ್ಯಾರೆಲ್ಲ ಹಳೆಯ ಕೇಸ್ಗಳನ್ನ ಪೆಂಡಿಂಗ್ ಇಟ್ಕೊಂಡು ಯಾವ್ಯಾವೆಲ್ಲ ಇದಾವೆ ಅಲ್ವಾ, ಅವು ಯಾವ ಕೂಡ ಅಲ್ಲಿ ಇರಬಾರ್ದು ಅಂದ್ರೆ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು. ಸೊ ಈ ಹಿಂದೆ ಕೂಡ 73 ಕೇಸ್ಗಳಿತ್ತು. 73ರಲ್ಲಿ 63 ಅಲ್ಲಿ ಕೇಸ್ಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಆದರೆ ಬಾಕಿ ಇನ್ನು 10,000 ಕೇಸ್ಗಳಿದಾವೆ. ಹೀಗಾಗಿ ಯಾವುದು ಕೂಡ ಅಲ್ಲಿ ಬಾಕಿ ಇಟ್ಕೊಂಡು ಕೂತ್ಕೋಬಾರ್ದು, ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು. ಇನ್ನು ಅದ್ರ ಜೊತೆಗೆ ಇದೀಗ ಕಂದಾಯ ಅಧಿಕಾರಿಗಳಿಗೆ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ರೀತಿ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಎಸಿ ಕೋರ್ಟ್ನಲ್ಲಿ ಬಾಕಿ ಇದ್ದ 73,000 ಕೇಸ್ಗಳಲ್ಲಿ 63,000 ಕೇಸ್ ಮಾತ್ರ ಸದ್ಯ ಕ್ಲಿಯರ್ ಆಗಿದೆ. ಇನ್ನು ಒತ್ತುವರಿ ವಿಚಾರಕ್ಕೆ, ಭೂಮಿ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಲ್ಲಿ ಬೆಂಗಳೂರಿನ ಮುತ್ತ ಆಗಿರ್ಬೋದು ಅಥವಾ ಇನ್ನೆರಡು ಕಡೆ ಯಾರು ಅಕ್ರಮವಾಗಿ ಸರ್ಕಾರಿ ಜಾಗಗಳನ್ನ ಅಲ್ಲಿ ಬಳಸ್ಕೊಂಡಿದ್ದಾರೆ, ಅದು ಕೂಡ ಒತ್ತುವರಿ ಕಾರ್ಯ ಕೂಡ ಅಲ್ಲಿ ನಡಿಬೇಕಾಗುತ್ತೆ. ಯಾವುದು ಕೂಡ ಬಾಕಿ ಉಳಿಬಾರ್ದು. ಹೀಗಾಗಿ ಇದನ್ನ ಮಾರ್ಚ್ ಒಳಗಡೆ ಅಲ್ಲಿ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂಥ ಒಂದಿಷ್ಟು ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಕೃಷ್ಣ ಬೈರೇಗೌಡ. ಈಗಾಗಲೇ ಒಂದಿಷ್ಟು ಸರ್ಕಾರಿ ಜಮೀನು ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಯಾಕಂದ್ರೆ ಈಗಾಗಲೇ ನಾವು ಬೆಂಗಳೂರಿನ ಸುತ್ತಮುತ್ತ ನಾವು ಗಮನಿಸಿದ್ರೆ ಹಲವು ಕಡೆಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಅಲ್ಲಿ ಮನೆಯನ್ನ ಕಟ್ಟಿಸ್ಕೊಂಡು ಅಥವಾ ಇನ್ನಿತರ ಏನಾದರೂ ಕಟ್ಟಡಗಳನ್ನ ಕಟ್ಟಿಕೊಂಡು ಇರುವಂತದ್ದನ್ನ ನಾವು ಗಮನಿಸಬಹುದು. ಈಗ ಯಾವುದೇ ತರ ಆ ರೀತಿಯಾಗಿದ್ರೆ ಯಾವುದು ಕೂಡ ಬಾಕಿ ಉಳಿಬಾರ್ದು, ಎಲ್ಲವನ್ನ ಕೂಡ ಅಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಎಸಿ ಕೋರ್ಟ್ನಲ್ಲಿ ಇರುವಂತಹ ಏನು ಇದೀಗ ಸದ್ಯಕ್ಕೆ 73 ಕೇಸ್ಗಳಲ್ಲಿ 63 ಕ್ಲಿಯರ್ ಆಗಿದೆ. ಮಿಕ್ಕಿರುವಂತಹ 10,000 ಕೇಸ್ಗಳಿದಾವೆ, ಅದು ಕೂಡ ಕ್ಲಿಯರ್ ಆಗಬೇಕು. ಹಳೆಯ ಕೇಸ್ಗಳನ್ನ ಎಷ್ಟಂತ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂತ ವಾರ್ನಿಂಗ್ ಅನ್ನ ಮಾಡಿದ್ದಾರೆ.